Good morning, everyone. Today we are going to study the new chapter in chemistry, structure of the atom. You know that in your previous class, the importance of atom. So let us recall about the importance of the atom. So you know that. So atoms are minute particles of an element. So now it is called it as atom. The minute particles of an element, so it is called it as atom. So atoms are very minute. Atoms are very minute. It is not possible to see. So how is it possible to see? ನಿಮಗೆ ಗೊತ್ತು, ಪ್ರೀವಿಯಸ್ ಕ್ಲಾಸಲ್ಲಿ ನೀವು ಇಂಪಾರ್ಟೆನ್ಸ್ ಆಫ್ ಆಟಮ್ಸಿನ ಬಗ್ಗೆ ನೀವು ಕಲ್ತಿದ್ದೀರಾ. ಸೊ ಏನು ಆಟಮ್ಸ್ ಏನಾಗಿರುತ್ತೆ, ಬಹಳಷ್ಟು ಚಿಕ್ಕದಾಗಿರುತ್ತೆ, ವೆರಿ ಮೈನ್ಯೂಟ್. ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಿ. ಅದನ್ನು ನಮಗೆ ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ಹೌ ಈಸ್ ಇಟ್ ಪಾಸಿಬಲ್ ಟು ಸಿ? ಮತ್ತು ಯಾವ ಥರ ನಾವು ಆಟಮ್ಸ್ಗಳನ್ನು ನಾವು ನೋಡ್ಬೋದು? ಸೊ ಇಟ್ ಈಸ್ ಪಾಸಿಬಲ್. ಕ್ಯಾನ್ ಯು ಸಿ? ಇಟ್ ಈಸ್ ಪಾಸಿಬಲ್ ಟು ಸಿ ಥ್ರೂ ದ ಮೈಕ್ರೋಸ್ಕೋಪ್. No, it is not possible to see through the microscope also. So because it is in very minute. So ಆಟಮ್ಸನ್ನು ಎಷ್ಟು ಚಿಕ್ಕದಾಗಿರುತ್ತಪ್ಪ ಅಂದರೆ ಅದನ್ನು ನಾವು ಮೈಕ್ರೋಸ್ಕೋಪಿನ ಮೂಲಕ ನೋಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ಚಿಕ್ಕದಾಗಿ ಅದನ್ನು ಆಟಮ್ಸ್ಗಳನ್ನು ಇರುತ್ತೆ. ಸೊ ಹೌ ಈಸ್ ಇಟ್ ಪಾಸಿಬಲ್ ಟು ಸಿ? ಸೊ ಮತ್ತು ಯಾವ ಥರ ಅದನ್ನು ನಾವು ನೋಡೋಕ್ಕೆ ಸಾಧ್ಯ? ಸೊ ಇದನ್ನು it is not possible to see, but it can be now through the to give the suitable standard unit. ಅದನ್ನು ನಮಗೆ ನೋಡೋಕ್ಕೆ ಬರಿಗಣ್ಣಿಂದ ನೋಡೋಕ್ಕೆ ಸಾಧ್ಯ ಇಲ್ಲ, ಮೈಕ್ರೋಸ್ಕೋಪಿನ ಮೂಲಕನೂ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಏನು ಮಾಡ್ಬೋದು, ಅದಕ್ಕೆ ಒಂದು ಸೂಟೇಬಲ್ ಆಗಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಯೂನಿಟನ್ನು ಕೊಟ್ಟು ಏನು ಮಾಡ್ಬೋದು, ಆ ಆಟಮ್ಸನ್ನು ನೋಡ್ಬೋದು. ಸೊ ಯಾವ ಥರ? ಫಾರ್ ಎಕ್ಸಾಂಪಲ್, ಇವಾಗ ನೀವು ಪೀರಿಯಾಡಿಕ್ ಟೇಬಲ್, ಯು ನೋ ದಟ್ ದ ಪೀರಿಯಾಡಿಕ್ ಟೇಬಲ್. So what is the total number of the elements? 118. ಸೊ 118 ಎಲಿಮೆಂಟ್ಸ್ಗಳನ್ನು ಇದ್ದಾವೆ. ಸೊ ಪ್ರತಿಯೊಂದಕ್ಕೂ ಕೂಡ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್. ಸೊ ಆ ಒಂದು ಪೀರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸ್ಗಳನ್ನು ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಅದು ಏನು ಮಾಡಿದ್ದಾರೆ, ಅದನ್ನು ಅರೇಂಜ್ಡ್ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಸೊ ಯಾವ್ಯಾವ ಎಲಿಮೆಂಟಿಗೆ ಯಾವ್ಯಾವ ನಂಬರನ್ನು ಸೂಟೇಬಲ್ ಆಗಿರುತ್ತೋ ಆ ನಂಬರನ್ನು ಸೂಟೇಬಲ್ ಆಗಿರ್ತಕ್ಕಂತಹ ಒಂದು ಸ್ಟ್ಯಾಂಡರ್ಡ್ ಯೂನಿಟನ್ನು ಕೊಟ್ಟು ಏನು ಮಾಡಿದ್ದಾರೆ, ಸೊ ಈ ಒಂದು ಆಟಮಲ್ಲಿ ಇಷ್ಟು ನಂಬರ್ಸ್ ಮಾಲಿಕ್ಯೂಲ್ಸ್ಗಳನ್ನು ಇರುತ್ತೆ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್, ದ ಅಟಾಮಿಕ್ ನಂಬರ್ ಆಫ್ 1, ಹೀಲಿಯಂ 2, ಲಿಥಿಯಂ 3, ಬೆರಿಲಿಯಂ 4, ಬೋರಾನ್ 5. ಸೊ ಈ ಥರ ಏನು ಮಾಡಿದ್ದಾರೆ ಅಂದರೆ ಆಟಮ್ಸ್ಗಳಿಗೆ ಅದಕ್ಕೆ ಆಗಿರ್ತಕ್ಕಂತಹ ಒಂದು ಸೂಟೇಬಲ್ ಸ್ಟ್ಯಾಂಡರ್ಡ್ ಯೂನಿಟನ್ನು ಕೊಟ್ಟು ಏನು ಮಾಡಿದ್ದಾರೆ, ಸೊ ಇಟ್ಸ್ ಕ್ಯಾನ್ ಬಿ ಈಸಿಲಿ ಟು ನೋ ದಟ್ ದ ನಂಬರ್ ಆಫ್ ಆಟಮ್ಸ್. ಸೊ ಯೋ ಚಾರ್ಜ್ಡ್ ಪಾರ್ಟಿಕಲ್ಸ್ ಇನ್ ಮ್ಯಾಟರ್. ಸೊ ಲೆಟ್ ಅಸ್ ನೌ ವಾಟ್ ಡು ಯು ಮೀನ್ ಬೈ ಚಾರ್ಜ್ಡ್ ಪಾರ್ಟಿಕಲ್ಸ್ ಇನ್ ಮ್ಯಾಟರ್? So atom have 3 types of subatomic particles. You have studied in your previous class also. So subatomic particles of atoms. There are 3 types of subatomic particles. They are electrons, protons and neutrons. Have you recalled it? Do you know what do you mean by electrons, protons and neutrons? Yes, you are studying in your previous standard. So the meaning of electrons, protons and neutrons. Here name the fundamental particles of an atom. Here another question is arise. ಇನ್ನೊಂದು ಕ್ವಶನ್ ಕೂಡ ಇಲ್ಲಿ ಬರುತ್ತೆ, ಏನು? ನೇಮ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಎನ್ ಆಟಮ್ ಅಂತಾದರೆ ಹೇಳ್ಬೋದು. ಸೊ ವಾಟ್ ಆರ್ ದ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಫ್ ಎನ್ ಆಟಮ್ ಅಂತಂದ್ರೂ ಕೂಡ ಹೇಳ್ಬಹುದು. ದೇರ್ ಆರ್ 3 ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಫ್ ಎನ್ ಆಟಮ್. ದೇ ಆರ್ ಎಲೆಕ್ಟ್ರಾನ್ಸ್, protons and neutrons are the 3 subatomic particles of an atom. So what do you mean by electrons, protons and neutrons? So electrons are negatively charged particles. So it is called it as electrons. Electrons are negatively charged particles. In bracket you have to see e to the power of -1. ನೆಗೆಟಿವ್ಲಿ ಚಾರ್ಜ್ಡ್ ಮಾಡ್ತಕ್ಕಂತಹ ಏನು ಒಂದು ಎಲೆಕ್ಟ್ರಾನ್ಸನ್ನು ಇರುತ್ತೋ ಆ ಒಂದು ಎಲೆಕ್ಟ್ರಾನ್ಸನ್ನು ನೆಗೆಟಿವ್ಲಿ ಚಾರ್ಜ್ ಮಾಡ್ತಕ್ಕಂಥ ಒಂದು ಏನು ಪಾರ್ಟಿಕಲ್ಸನ್ನು ಇರುತ್ತೋ ಆ ಒಂದು ಪಾರ್ಟಿಕಲ್ಸನ್ನು ನಾವು ಏನಂತ ಕರಿತೀವಿ, ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ.
ಆ್ಯಂಡ್ ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಪ್ರೋಟಾನ್ಸ್. ಪಾಸಿಟಿವ್ ಆಗಿ ಚಾರ್ಜ್ ಆಗ್ತಕ್ಕಂತಹ ಏನು ಒಂದು ಪಾರ್ಟಿಕಲ್ಸನ್ನು ಇರುತ್ತೋ ಅದನ್ನು ನಾವು ಏನಂತ ಕರಿತೀವಿ, ಪ್ರೋಟಾನ್ಸ್. ಆ್ಯಂಡ್ ನ್ಯೂಟ್ರಾನ್ಸ್ ಹ್ಯಾವ್ ನೋ ಚಾರ್ಜ್, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ನ್ಯೂಟ್ರಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ನ್ಯೂಟ್ರಾನ್ಸ್. Neutrally charged particles are called neutrons. Here no charge. So here when you take a cell, so observe here the plus and minus sign at the end of the cells. ನೀವು ಒಂದು ಸೆಲ್ಲನ್ನು ನೋಡ್ರಿ, ರಿಮೋಟಿಂದೇ ಆಗಿರ್ತಕ್ಕಂಥ ಒಂದು ಸೆಲ್ಲನ್ನು ತಗೊಂಡು ನೋಡ್ರಿ, ಆ ಸೆಲ್ಲಿನ ತುದಿಯಲ್ಲಿ ಅಟ್ ದ ಎಂಡ್ ಆಫ್ ದ ಸೆಲ್ ಯು ಹ್ಯಾವ್ ಟು ಸಿ ದ ಸೈನ್, ಪ್ಲಸ್ ಮತ್ತು ಮೈನಸ್ ಅಂತಕ್ಕಂತಹ ಒಂದು ಸೈನನ್ನು ಅದರಲ್ಲಿ ಇರುತ್ತೆ. ಸೊ ಆ ಒಂದು ನೀವು ಒಂದು ರಿಮೋಟ್ ಇದೆಯಪ್ಪ ಅಂದರೆ ಆ ರಿಮೋಟಿನ ಬಟನನ್ನು ಒತ್ತ ತಕ್ಷಣವೇ ಅಲ್ಲಿ ಏನಾಗುತ್ತೆ, ಅಲ್ಲಿ ಸೊ ನಿಮ್ಮ ಚಾನಲನ್ನು ಚೇಂಜ್ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಇಟ್ಸ್ ಬಿಕಮ್ಸ್ ಏನ ಡೂ ವರ್ಕ್ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದು. ಸೊ ಹಿಯರ್ ಪಾಸಿಟಿವ್ ಮತ್ತು ನೆಗೆಟಿವ್ ಬೋತ್ ಎಲೆಕ್ಟ್ರಾನ್ಸ್ ಇಟ್ಸ್ ಕ್ಯಾನ್ ಬಿನ್ ವರ್ಕ್ ಟುಗೆದರ್ ಆ್ಯಂಡ್ ಇಟ್ಸ್ ಕ್ಯಾನ್ ಬಿನ್ ಚೇಂಜ್ ದ ಚಾನಲ್. ಹಿಯರ್ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್, ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಹ್ಯಾವ್ ನೋ ಚಾರ್ಜ್. So the mass of electron is 1/2000 the mass of hydrogen atom. So the mass of an electron, so electroniನ ಮಾಸ್ ಏನಾಗಿರುತ್ತೆ 1/2000 ದ ಮಾಸ್ ಆಫ್ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ ಮಾಸಕ್ಕಿಂತ 1/2000 ಟೈಮ್ ಅದರದ್ದು ಮಾಸನ್ನು ಇರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. So the mass of a proton is equal to the mass of hydrogen atom and it is taken as 1 unit. ಸೊ ಪ್ರೋಟಾನಿನ ಒಂದು ಮಾಸನ್ನು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಸೊ ಇಟ್ಸ್ ಕ್ಯಾನ್ ಬಿನ್ ಈಕ್ವಲ್ ಟು ದ ಮಾಸ್ ಆಫ್ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮಿನ ಮಾಸಿಗೆ ಅದನ್ನು ಈಕ್ವಲ್ ಆಗಿರುತ್ತೆ. ಅದನ್ನು ಏನಂತ ತಗೊಳ್ತಾರೆ, ಇಟ್ ಈಸ್ ಟೇಕನ್ ಆಸ್ 1 ಯೂನಿಟ್. ಸೊ ದ ಮಾಸ್ ಆಫ್ ನ್ಯೂಟ್ರಾನ್ ಈಸ್ ಈಕ್ವಲ್ ಟು ದ ಮಾಸ್ ಆಫ್ ಹೈಡ್ರೋಜನ್. ಸೊ ಆ್ಯಂಡ್ ಹೈಡ್ರೋಜನ್ ಆಟಮ್ ಆ್ಯಂಡ್ ಇಟ್ ಈಸ್ ಟೇಕನ್ ಆ್ಯಸ್ 1 ಯೂನಿಟ್. ಪ್ರೋಟಾನ್ ಆಗಿರ್ಬೋದು ಮತ್ತು ನ್ಯೂಟ್ರಾನ್ ಆಗಿರ್ಬೋದು. ಸೊ ಅದರದ್ದು ಮಾಸನ್ನು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಪ್ಪ ಅಂದರೆ ಹೈಡ್ರೋಜನ್, ದ ಮಾಸ್ ಆಫ್ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮಿಗೆ ಅದರದ್ದು ಮಾಸನ್ನು ಈಕ್ವಲ್ ಆಗಿರುತ್ತೆ. ಸೊ ಆ್ಯಂಡ್ ಇಟ್ ಈಸ್ ಟೇಕನ್ ಆ್ಯಸ್ 1 ಯೂನಿಟ್. ಸೊ ಅದನ್ನು ಏನಂತ ತಗೊಳ್ತಾರೆ, 1 ಯೂನಿಟ್ ಆಗಿ ಅದನ್ನು ತಗೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಡಿಸ್ಕವರಿ ಆಫ್ ಸಬ್ ಪಾರ್ಟಿಕಲ್ಸ್. So discovery of subatomic particles. So in the year 1900, J.J. Thomson discovers the presence of negatively charged particles called electron in the atom. In the year 1900, 1900 ಇಸ್ವಿಯಲ್ಲಿ J.J. ಥಾಮ್ಸನ್ ಅಂತಕ್ಕಂಥ ಒಬ್ಬರು ವಿಜ್ಞಾನಿ ಸೊ ಏನನ್ನಪ್ಪ ಕಂಡುಹಿಡಿದ್ರೆ ಅಂದರೆ, ಸೊ ಹಿಯರ್ದ ನೆಗೆಟಿವ್ ಆಗಿ ಚಾರ್ಜ್ ಮಾಡ್ತಕ್ಕಂತಹ ಏನು ಪಾರ್ಟಿಕಲ್ಸ್ಗಳನ್ನು ಇದ್ದಾವೋ ಆ ಒಂದು ಪಾರ್ಟಿಕಲ್ಸನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದರು, ಎಲೆಕ್ಟ್ರಾನ್ಸ್ ಅಂತಂದು ಹೇಳಿದ್ರು. ಒಂದು ಆಟಮ್ ಇದೆಯಪ್ಪ ಅಂದರೆ ಆ ಆಟಮಲ್ಲಿ ನೆಗೆಟಿವ್ ಆಗಿ ಚಾರ್ಜ್ ಆಗ್ತಕ್ಕಂತಹ ಏನು ಪಾರ್ಟಿಕಲ್ಸ್ಗಳನ್ನು ಇದ್ದಾವೋ ಆ ಒಂದು ಪಾರ್ಟಿಕಲ್ಸನ್ನು ಏನಂತ ಕರಿತೀವಿ ಅಂತ ಹೇಳಿದರು, ಎಲೆಕ್ಟ್ರಾನ್ಸ್. ನೆಗೆಟಿವ್ಲಿ charged particles are called atoms. So here question is raised. Who discovered electrons? Who discovered electrons? J.J. Thomson discovered the electrons. And then in the year 1886, so Einstein Goldstein discovered new radiations in gas discharge and called them canal rays. So in the 8th standard you have to learn that. So discharge tube. So have you know the discharge tube? Yes, the production of the cathode rays, production of the anode rays. So it can be you will study in your previous year. So in the year 1886, so Einstein Goldstein discovered the new radiations in gas discharge and called them canal rays. ಒಂದು ನ್ಯೂ ಡಿಸ್ಚಾರ್ಜ್ ಟ್ಯೂಬಲ್ಲಿ ಒಂದು ನ್ಯೂ ರೇಡಿಯೇಷನ್ಸನ್ನು ಡಿಸ್ಕವರ್ಡನ್ನು ಮಾಡಿದ್ರು. ಸೊ ಯಾವುದು ಅದರಲ್ಲಿ ಕೆನಾಲ್ ರೇಸ್ ಅಲ್ಲಿ ಸರ್ ಯಾರು, ಗೋಲ್ಡ್ಸ್ಟೀನ್ ಅಂತಕ್ಕಂಥ ಒಬ್ಬರು ವಿಜ್ಞಾನಿ. ಸೊ ದೀಸ್ ರೇಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಆದರೆ ಆ ರೇಸನ್ನು ಏನಾಗಿದ್ದು ಅದನ್ನು ಒಂದು ಪಾಸಿಟಿವ್ಲಿ ಚಾರ್ಜ್ಡನ್ನು ಮಾಡ್ತಕ್ಕಂತಹ ಒಂದು ರೇಸನ್ನು ಆಗಿದ್ವು. ಸೊ ದಿಸ್ ಲೇಟರ್ ಲೆಟ್ ಟು ದ ಡಿಸ್ಕವರಿ ಆಫ್ ದ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಕಾಲ್ಡ್ ಪ್ರೋಟಾನ್ಸ್ ಇನ್ ದ ಆಟಮ್. ಸೊ ಆಮೇಲೆ ಲೇಟರ್ ಏನು ಗೊತ್ತಾಯ್ತಪ್ಪ ಅಂದರೆ ಆ ಪಾಸಿಟಿವ್ ಆಗಿ ಚಾರ್ಜ್ ಆಗ್ತಕ್ಕಂತಹ ಏನು ಪಾರ್ಟಿಕಲ್ಸ್ಗಳನ್ನು ಇದ್ದಾವೋ ಒಂದು ಆಟಮಲ್ಲಿ ಅದನ್ನ ಯಾವುದಂತ ಕರಿತೀವಿ, ಪ್ರೋಟಾನ್ಸ್ ಅಂತಕ್ಕಂಥದ್ದನ್ನು ಕಂಡುಹಿಡಿದ್ರು. ಹಾಗೆಯೇ ಇನ್ ದ ಇಯರ್ 1932 ಜೇಮ್ಸ್ ಚಾಡ್ವಿಕ್
discover the presence of particles having no charge in the atom called neutrons. In the year 1932 1932 ಜೇಮ್ಸ್ ಚಾಡ್ವಿಕ್ ಅಂತಕ್ಕಂಥ ಒಬ್ಬರು ವಿಜ್ಞಾನಿ. ಸೊ ಅವರು ಏನನ್ನು ಕಂಡುಹಿಡಿದಿರಪ್ಪ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಪಾರ್ಟಿಕಲ್ಸ್ ಹ್ಯಾವಿಂಗ್ ನೋ ಚಾರ್ಜ್ ಇನ್ ದ ಆಟಮ್. ಒಂದು ಆಟಮಲ್ಲಿ ಪಾಸಿಟಿವ್ನು ಚಾರ್ಜ್ ಇರಲ್ಲ ಮತ್ತು ನೆಗೆಟಿವ್ನು ಚಾರ್ಜ್ ಇರಲ್ಲ, ಎರಡೂ ಚಾರ್ಜನ್ನು ಇದ್ರೆ ನ್ಯೂಟ್ರಲಿ ಚಾರ್ಜ್ ಪಾರ್ಟಿಕಲ್ಸ್ಗಳನ್ನು ಇದ್ದರೆ ಸೊ ಅದನ್ನು ಏನಂತ ಕರೆದ್ರು, ನ್ಯೂಟ್ರಾನ್ಸ್ ಅಂತ ಕರೆದ್ರು. ಇನ್ ದ ಇಯರ್ who discovered electrons? J.J. Thomson discovered the electrons. Who discovered the protons? E. Goldstein discovered the protons. Who discovered the neutrons? James Chadwick discovered the neutrons. What are electrons? Negatively charged particles are called electrons. What are protons? Positively charged particles are called protons. What are neutrons? Neutrally charged particles are called neutrons. So this one is very important topic also. And then structure of an atom. So Thomson model of an atom. So you know that in your previous class you studied about the structure of atom with the help of the K shell, L shell, M shell and N shell. So here Thomas models of an atom. So you have to see some of the different atom you have to see in the Thomson model of an atom. So according to the Thomson, an atom is similar to Christmas pudding. So the pudding had positive charge and the electrons having negative charge were like pumps on the pudding. ಸೊ ನೀವು ಥಾಮಸ್ ಅವ್ರ ಪ್ರಕಾರ ನೀವು ನೋಡಿದ್ರೆ ಒಂದು ಏನು ಈ ಎಲೆಕ್ಟ್ರಾನ್ಸ್ಗಳನ್ನು ಇದ್ದಾವೋ ಸೊ ಇದನ್ನು ಒಂದು ಕ್ರಿಸ್ಮಸ್ ಪಡ್ಡಿಂಗ್ ಅಂದರೆ ಕ್ರಿಸ್ಮಸ್ ಕಡಬನ್ನು ಹೋಲುತ್ತೆ. ಸೊ ಇದನ್ನು ದ ಪಾಸಿಟಿವ್ಲಿ ಚಾರ್ಜ್ಡ್ ಆ್ಯಂಡ್ ದ ಎಲೆಕ್ಟ್ರಾನ್ಸ್ ಹ್ಯಾವಿಂಗ್ ನೆಗೆಟಿವ್ಲಿ ಚಾರ್ಜ್ಡ್ ಆ ಒಂದು ಕ್ರಿಸ್ಮಸ್ ಕಡಬಲ್ಲಿ ಇರ್ತಕ್ಕಂತಹ ಏನು ಒಂದು ಚಾರ್ಜ್ ಪಾರ್ಟಿಕಲ್ಸ್ಗಳನ್ನು ಇದ್ದಾವೆ ಆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸನ್ನು ಕಡುಬು ಥರ ಇರುತ್ತೆ. ಆ್ಯಂಡ್ ಎಲೆಕ್ಟ್ರಾನ್ಸ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್ ವರ್ಕ್ ಲೈಕ್ ಪಂಪ್ಸ್, ಅದರಲ್ಲಿರ್ತಕ್ಕಂತಹ ಪಂಪ್ಸನ್ನ ಹಾಗೆ ಅದನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಆ ಒಂದು ಎಲೆಕ್ಟ್ರಾನ್ಗಳ ಒಳಗಡೆ ಒಂದು ಕಡುಬಿನಲ್ಲಿರುವ ಒಂದು ಒಣ ಹಣ್ಣುಗಳ ಹಾಗೆ ಅದನ್ನು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಎಲೆಕ್ಟ್ರಾನ್ಸ್ಗಳನ್ನು ನೋಡ್ತೀವಿ. ಒಂದು ಕಡುಬು ಇದೆಯಪ್ಪ ಅಂದರೆ ಇವಾಗ ಒಂದು ಕ್ರಿಸ್ಮಸ್ಸಿನ ಕಡುಬು ಇದೆಯಪ್ಪ ಅಂದರೆ ಆ ಕಡುಬಿನಲ್ಲಿ ಇರ್ತಕ್ಕಂಥ ಏನು ಒಣ ಹಣ್ಣುಗಳಿರ್ತಾವೋ ಆ ಒಣ ಹಣ್ಣುಗಳ ಥರ ಏನಿರುತ್ತೆ ಎಲೆಕ್ಟ್ರಾನ್ಸ್ಗಳನ್ನು ಇರುತ್ತೆ. ಆ ಕಡುಬು ಇರುತ್ತಲ್ಲ ಆ ಥರ ಏನಿರುತ್ತೆ ಅದರಲ್ಲಿ ಪಾಸಿಟಿವ್ ಚಾರ್ಜ್ ಆಗಿರ್ತಕ್ಕಂತಹ ಪಾಸಿಟಿವ್ ಚಾರ್ಜ್ ಆಗಿರ್ತಕ್ಕಂತಹ ಒಂದು ಪಡ್ಡಿಂಗನ್ನು ಇರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದು. ಅಕಾರ್ಡಿಂಗ್ ಟು ಥಾಮ್ಸನ್, ಆ್ಯನ್ ಆಟಮ್ ಈಸ್ ಸಿಮಿಲರ್ ಟು ಕ್ರಿಸ್ಮಸ್ ಪಡ್ಡಿಂಗ್. ದ ಪಡ್ಡಿಂಗ್ ಹ್ಯಾಡ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದ ಎಲೆಕ್ಟ್ರಾನ್ಸ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್. ಪಡ್ಡಿಂಗನ್ನು ಏನಾಗಿರುತ್ತೆ ಸೊ ಅದರಲ್ಲಿರ್ತಕ್ಕಂಥ ಕಡುಬು ಏನಾಗಿರುತ್ತೆ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಎಲೆಕ್ಟ್ರಾನ್ಸನ್ನು ಏನಾಗಿರುತ್ತೆ ನೆಗೆಟಿವ್ ಚಾರ್ಜ್, ಅಂದರೆ ಅದ್ರ ಒಳಗಡೆ ಇರ್ತಕ್ಕಂತಹ ಏನು ಒಣ ಹಣ್ಣುಗಳಿರ್ತವೆ ಸೊ ಅದನ್ನು ಎಲೆಕ್ಟ್ರಾನ್ಸ್ ರೂಪದಲ್ಲಿ ಅದನ್ನು ರೆಲ್ಕ್ಸನ್ ರೂಪದಲ್ಲಿ ಥರ ಅದನ್ನು ಇರುತ್ತೆ. ಸೊ ವರ್ ಲೈಕ್ pumps and the pudding. So he proposed that an atom consists of positively charged sphere and the electrons are embedded in it. So an atom consisting of positively charged particles. ಇಲ್ಲಿ ನೋಡಿ ಈ ಡಯಾಗ್ರಾಮನ್ನು ನೀವು ಅಬ್ಸರ್ವ್ ಮಾಡಿ, ಇಡೀ ಏನು ಸರ್ಕಲನ್ನು ಇದೆಯಾ ಅದನ್ನು ಒಂದು ಪಡ್ಡಿಂಗ್ ಥರ ಅದನ್ನು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇಡೀ ಏನು ಸ್ಟ್ರಕ್ಚರನ್ನು ಇದೆಯಾ ಸರ್ಕಲ್ ಥರ ಏನಿದೆಯಾ ಇಡೀ ಸ್ಟ್ರಕ್ಚರನ್ನು ಏನಾಗುತ್ತೆ ಒಂದು ಪಾಸಿಟಿವ್ಲಿ ಚಾರ್ಜ್ ಸ್ಪಿಯರ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್ ಇನ್ ಇಟ್. ಅದ್ರ ಒಳಗಡೆ ಬ್ಲೂ ಕಲರ್ ಆಗಿರ್ತಕ್ಕಂಥ ಚಿಕ್ಕ ಇದೆ. ಸೊ ಅದನ್ನು ಎಲೆಕ್ಟ್ರಾನ್ಸ್ ಆ ಥರ ಏನಾಗಿರುತ್ತೆ ಅಂದರೆ ಎಲೆಕ್ಟ್ರಾನ್ಸನ್ನು ಒಂದು ಸ್ಪಿಯರ್ ಒಳಗಡೆ ಎಂಬೆಡೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಏನಾದರೂ ವಾಟರ್ ಮೆಲನ್ ಎಕ್ಸಾಂಪಲು ಕೂಡ ನಾವಿಲ್ಲಿ ತಗೊಳ್ಬೋದು. ಇವಾಗ ವಾಟರ್ ಮೆಲನನ್ನು ನೀವು ತಗೊಂಡಾಗ ಆ ವಾಟರ್ ಮೆಲನಿನ ಒಳಗಡೆ ನೀವು ಏನು ನೋಡ್ತೀವಿ ಸೀಡ್ಸ್ಗಳನ್ನು ನೋಡ್ತೀಯ. ಸೊ ಇಡೀ ಆ ವಾಟರ್ ಮೆಲನಲ್ಲಿರ್ತಕ್ಕಂತಹ ಏನು ಒಂದು ಕೆಂಪು ಕಲರ್ ಆಗಿರ್ತಕ್ಕಂತಹ ಒಂದು ಹಣ್ಣನ್ನು ಇರುತ್ತೋ ಸೊ ಅದನ್ನೇನು ಯಾವ ರೂಪದಲ್ಲಿ ಇರುತ್ತೆ ಅಂದರೆ ಪಾಸಿಟಿವ್ಲಿ ಚಾರ್ಜ್ ಸ್ಪಿಯರ್ ರೂಪದಲ್ಲಿರುತ್ತೆ. ಅದ್ರ ಒಳಗಡೆ ಇರ್ತಕ್ಕಂತಹ ಏನು ಸೀಡೆಡ್ಸ್ಗಳನ್ನು ಇರುತ್ತೋ ಅದನ್ನು ಎಲೆಕ್ಟ್ರಾನ್ಸ್ ರೂಪದಲ್ಲಿ ಎಂಬೆಡೆಡ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಆರ್ ಈಕ್ವಲ್ ಮ್ಯಾಗ್ನಿಟ್ಯೂಡ್. ಸೊ ಆಟಮ್ ಆಸ್ ಎ ಹೋಲ್ ಇನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ನೆಗೆಟಿವ್ ಮತ್ತು ಪಾಸಿಟಿವ್ ಚಾರ್ಜ್ ಈಕ್ವಲ್ ಆಗಿದ್ದು ಸೊ ಹೋಲ್ ಎಲೆಕ್ಟ್ರಿಕಲಿ ಆಟಮನ್ನು ಏನಾಗಿರುತ್ತೆ ಅಲ್ಲಿ ನ್ಯೂಟ್ರಲ್ ಆಗಿರ್ತಕ್ಕಂಥ ನಾವಲ್ಲಿ ನೋಡ್ತೀವಿ. ಆ್ಯಂಡ್ ರುದರ್ಫೋರ್ಡ್ ಮಾಡೆಲ್ಸ್ ಆಫ್ ಎನ್ ಆಟಮ್. ಸೊ ರುದರ್ಫೋರ್ಡ್ ಆರ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ರುದರ್ಫೋರ್ಡ್ ಆರ್ ಆಲ್ಫಾ
scattering experiment. So this is the Rutherford is the name of the scientist. ಸೊ ಇದನ್ನು ಸೈಂಟಿಸ್ಟಿನ ಒಂದು ಹೆಸರು. ಸೊ ಇವರು ಏನು ಒಂದು ಸಾಧನೆ ಮಾಡಿದಾರಪ್ಪ ಅಂದರೆ ರುದರ್ಫೋರ್ಡ್ ಅಲೋ ಎ ಬೀಮ್ ಆಫ್ ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್ ಟು ಫಾಲ್ ಆನ್ ಎ ಥಿನ್ ಗೋಲ್ಡ್ ಫಾಯಿಲ್ ಹಿ ಅಬ್ಸರ್ವ್ಡ್ ದಟ್. ಸೊ ಅವರು ಏನು ಅಬ್ಸರ್ವ್ ಮಾಡುತ್ತಪ್ಪ ಅಂದರೆ ಒಂದು ಬಂಗಾರದ ತೆಳುವಾಗಿರ್ತಕ್ಕಂಥ ಒಂದು ತಟ್ಟೆಯ ಮೇಲಿಂದ ಏನಾಗಿರುತ್ತೆ ಒಂದು ಫಾಸ್ಟ್ ಆಗಿರ್ತಕ್ಕಂಥ ಒಂದು ಆಲ್ಫಾ ಪಾರ್ಟಿಕಲ್ಸನ್ನು ಪಾಸಿಟಿವ್ ಆಲ್ಫಾ ಪಾರ್ಟಿಕಲ್ಸಿಂದ ಅದ್ರ ಮೂಲಕ ಹಾದು ಹೋಗ್ದಿರ್ತಕ್ಕಂಥದ್ದನ್ನು ಅವರು ಅಬ್ಸರ್ವನ್ನ ಮಾಡಿರ್ತಕ್ಕಂಥದ್ದನ್ನು. ಸೊ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಬಂಗಾರದ ಇಲ್ಲಿ ಕೊಟ್ಟಿರ್ತಕ್ಕಂತಹ ಡಯಾಗ್ರಾಮಲ್ಲಿ ಆಲ್ಫಾ ಕೆಲವೊಂದು ಏನಾಗ್ತಿದೆ ಸ್ಟ್ರೈಟಾಗಿ ಮೂವ್ ಆಗ್ತಿದ್ದಾವೆ, ಕೆಲವೊಂದು ಡಿಫ್ಲೆಕ್ಷನ್ ಆಗಿದೆ, ಕೆಲವೊಂದು ರಿವರ್ಸ್ ಬ್ಯಾಕ್ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಅದರಲ್ಲಿ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ ಸ್ಟ್ರೈಟ್ ಥ್ರೂ ದ ಗೋಲ್ಡ್ ಫಾಯಿಲ್. ಅದರಲ್ಲಿ ಬಹಳಷ್ಟು ಏನು ಆಲ್ಫಾ ಪಾರ್ಟಿಕಲ್ಸ್ಗಳನ್ನು ಇರಿದ್ವೋ ಅದನ್ನು ನೇರವಾಗಿ ಏನಾಗ್ತಿದ್ದು ಬಂಗಾರದ ತಟ್ಟೆಯ ಮೂಲಕ ನೇರವಾಗಿ ಹಾದು ಹೋಗ್ತಕ್ಕಂಥದ್ದನ್ನು ಅವರು ಅಬ್ಸರ್ವನ್ನ ಮಾಡಿದರು. ಮತ್ತು ಸಮ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ವರ್ ಸ್ಲೈಟ್ಲಿ ಡಿಫ್ಲೆಕ್ಟೆಡ್ ಬೈ ಸ್ಮಾಲ್ ಆ್ಯಂಗಲ್ಸ್. ಮತ್ತು ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ಗಳನ್ನು ಏನಾಗಿತ್ತು ಸ್ಲೈಟ್ಲಿಯಾಗಿ ಬೆಂಡಾಗಿ ಏನಾಗ್ತಿತ್ತು ಅದನ್ನು ಪಾಸ್ಡ್ ಆಗ್ತಕ್ಕಂಥದ್ದನ್ನು ಅಬ್ಸರ್ವ್ ಮಾಡಿದ್ರು. ಆ್ಯಂಡ್ ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಅಪಿಯರ್ ಟು ರೀಬೌಂಡ್. ಬಹಳಷ್ಟು ಕಡಿಮೆಯಾಗಿರ್ತಕ್ಕಂತಹ ಒಂದು ಏನು ಆಲ್ಫಾ ಪಾರ್ಟಿಕಲ್ಸ್ಗಳನ್ನು ಏನಿದ್ವೋ ಅದನ್ನೇನಾಗೋದು ರಿವರ್ಸ್ ರೀಬೌಂಡನ್ನು ಆಗ ಇಲ್ಲಿ ತೋರಿಸಿದ್ದಾರೆ, ಕೆಂಪು ಬಣ್ಣದಲ್ಲಿರ್ತಕ್ಕಂಥದ್ರಲ್ಲಿ ತೋರಿಸಿದ್ದಾರೆ. ಕೆಲವೊಂದು ಏನೋ ಆಲ್ಫಾ ಪಾರ್ಟಿಕಲ್ಸನ್ನು ಫಾಸ್ಟಾಗಿ ಏನಾಗ್ತಿದೆ ಸ್ಟ್ರೈಟಾಗಿ ಅದನ್ನು ಮೂವ್ ಆಗ್ತಕ್ಕಂಥದ್ದನ್ನು, ಕೆಲವೊಂದು ಡಿಫ್ಲೆಕ್ಟ್ ಆಗಿರ್ತಕ್ಕಂಥದ್ದನ್ನು, ಕೆಲವೊಂದು ರಿವರ್ಸ್ ಬೌಂಡನ್ನು ಆಗಿರ್ತಕ್ಕಂಥ ಆರ್ಟಿಫಿಕಲ್, ಈ ಮೂರು ಥರ ಆಗಿರ್ತಕ್ಕಂತಹದನ್ನು ಕೂಡ ಯೂಸ್ ಮಾಡಿದ್ರು. ಆ ಒಂದು ಆಲ್ಫಾ ಪಾರ್ಟಿಕಲ್ಸ್ಗಳನ್ನು ಅದರಲ್ಲಿ ಅಬ್ಸರ್ವನ್ನ ಮಾಡಿದ್ರು. ಅಂದರೆ ಕೆಲವೊಂದು ಏನಾಗ್ತಿದ್ದಾವೆ ನೇರವಾಗಿ ಹೋಗುತ್ತೆ, ಕೆಲವೊಂದು ಡಿಫ್ಲೆಕ್ಟ್ ಆಗುತ್ತೆ, ಕೆಲವೊಂದು ರೀಬೌಂಡನ್ನು ಆಗಿರ್ತಕ್ಕಂತಹ ಒಂದು ಆಲ್ಫಾ ಪಾರ್ಟಿಕಲ್ಸ್ಗಳನ್ನು ಅವ್ರ ಎಕ್ಸ್ಪೆರಿಮೆಂಟಲ್ಲಿ ಅವ್ರು ಏನು ಮಾಡಿದರು ಅಬ್ಸರ್ವನ್ನ ಮಾಡಿದರು. ಸೊ ಹಾಗಾಗಿ ಕನ್ಕ್ಲೂಷನ್ ಫ್ರಮ್ ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಸೊ ಇದ್ರ ಏನು ಕನ್ಕ್ಲೂಷನ್ ಅಪ್ಪ ಅಂದರೆ ಮೋಸ್ಟ್ ಆಫ್ ದ ಸ್ಪೇಸ್ ಇನ್ಸೈಡ್ ಎನ್ ಆಟಮ್ ಈಸ್ ಎಂಟಿ ಬಿಕಾಸ್ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಪಾಸಸ್ ಸ್ಟ್ರೈಟ್ ಥ್ರೂ ದ ಗೋಲ್ಡ್ ಫಾಯಿಲ್. ಒಂದು ಬಂಗಾರದ ತಟ್ಟೆಯ ಮೂಲಕ ಸೊ ಒಂದು ಆಲ್ಫಾ ಪಾರ್ಟಿಕಲ್ಸನ್ನು ನೇರವಾಗಿ ಅದನ್ನು ಹಾದು ಹೋಗ್ತಾ ಇದ್ದೇವಪ್ಪ ಅಂದರೆ ಸೊ ಅದು ಏನು ಆಟಮಿನ ಒಳಗಡೆ ಏನಾಗಿರುತ್ತೆ ಬಹಳಷ್ಟು ಸ್ಪೇಸನ್ನು ಅದರ ಒಳಗಡೆ ಇರುತ್ತೆ. ಸೊ ಆ ಒಂದು ಸ್ಪೇಸ್ ಇರೋದ್ರಿಂದ ಏನಾಗುತ್ತೆ ಆ ಆಲ್ಫಾ ಪಾರ್ಟಿಕಲ್ಸ್ಗಳನ್ನು ನೇರವಾಗಿ ಹಾದು ಹೋಗಿರ್ಬೋದು ಅಂತಕ್ಕಂಥದ್ದನ್ನು ಒಂದು ಅವರು ಅಬ್ಸರ್ವ್ ಮಾಡ್ತಾರೆ. ಮತ್ತು ದ ಆಟಮ್ ಹ್ಯಾಡ್ ಎ ಸ್ಮಾಲ್ ನ್ಯೂಕ್ಲಿಯಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್. ಒಂದು ಆಟಮ್ ಇದೆಯಪ್ಪ ಅಂದರೆ ಆ ಆಟಮಿನ ಒಳಗಡೆ ಏನಾಗಿರುತ್ತೆ ಒಂದು ಸ್ಮಾಲ್ ನ್ಯೂಕ್ಲಿಯಸ್ ಇರುತ್ತೆ. ಆ ಒಂದು ನ್ಯೂಕ್ಲಿಯಸನ್ನು ಏನು ಚಾರ್ಜ್ ಪಡ್ಕೊಂಡಿರುತ್ತೆ ಅಲ್ಲಿ ಒಂದು ಪಾಸಿಟಿವ್ ಚಾರ್ಜನ್ನು ಪಾಸಿಟಿವ್ ಚಾರ್ಜನ್ನು ಇದರಲ್ಲಿ ಇರ್ತಕ್ಕಂಥದ್ದನ್ನು ನಾವೆಲ್ಲಿ ನೋಡ್ತೀವಿ. ಆ್ಯಂಡ್ ಬಿಕಾಸ್ ಸಮ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್ ವರ್ ಸ್ಲೈಟ್ಲಿ ಡಿಫ್ಲೆಕ್ಟೆಡ್ ಬೈ ಸ್ಮಾಲ್ ಆ್ಯಂಗಲ್ಸ್. ಯಾಕಪ್ಪ ಅಂದರೆ ಕೆಲವೊಂದು ಅದರಲ್ಲಿ ಏನು ಆಲ್ಫಾ ಪಾರ್ಟಿಕಲ್ಸ್ಗಳನ್ನು ಅದರ ಮೂಲಕ ಬಂಗಾರದ ತಟ್ಟೆಯ ಮೂಲಕ ಹಾದು ಹೋಗ್ಬೇಕಾದ್ರೆ ಏನಾಗುತ್ತೆ ಕೆಲವೊಂದು ಡಿಫ್ಲೆಕ್ಷನನ್ನು ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯಾಕಂದರೆ ಆ ಡಿಫ್ಲೆಕ್ಷನ್ ಆಗೋ ಕಾರಣ ಏನಪ್ಪ ಅಂದರೆ ಆ ನ್ಯೂಕ್ಲಿಯಸ್ನ ಒಳಗಡೆ ಇರ್ತಕ್ಕಂಥ ಒಂದು ಏನು ಪಾಸಿಟಿವ್ ಚಾರ್ಜನ್ನು ಇದೆಯೋ ಅದಕ್ಕೆ ಹಿಟ್ಟಾಗಿ ಏನಾಗುತ್ತೆ ಸ್ವಲ್ಪ ಡಿಫ್ಲೆಕ್ಷನ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಮತ್ತು ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಈಸ್ ವೆರಿ ಸ್ಮಾಲ್ ಕಂಪೇರ್ ಟು ದ ಸೈಜ್ ಆಫ್ ದ ಆಟಮ್. ನೋಟ್ ಡೌನ್ ದ ಪಾಯಿಂಟ್ ಹಿಯರ್. ಈ ಆಟಮನ್ನು ಏನಿದೆಯಾ ಆಟಮಿಗಿಂತನೂ ಕೂಡ ಏನಾಗಿರುತ್ತೆ ನ್ಯೂಕ್ಲಿಯಸ್ಸಿನ ಸೈಜನ್ನು ಏನಾಗಿರುತ್ತಂತೆ ಬಹಳಷ್ಟು ಚಿಕ್ಕದಾಗಿರುತ್ತೆ. ಅಂದರೆ ಆಟಮಿನ ಒಳಗಡೆ ನ್ಯೂಕ್ಲಿಯಸ್ಸನ್ನು ನಾವು ಇಲ್ಲಿ ನೋಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಈಸ್ ವೆರಿ ಸ್ಮಾಲ್ ಕಂಪೇರ್ ಟು ದ ಸೈಜ್ ಆಫ್ ದ ಆಟಮಿನ ಸೈಜಿಗೆ ನಾವು ಕಂಪೇರ್ ಮಾಡಿದರೆ ಸೊ ಅದರದ್ದು ನ್ಯೂಕ್ಲಿಯಸ್ಸಿನ ಸೈಜ್ ಏನಾಗಿರುತ್ತಂತೆ ಇನ್ನೂ ಕಡಿಮೆ ಆಗಿರುತ್ತೆ ಅಂತ. ಯಾಕಂದರೆ ಬಿಕಾಸ್ ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಅಪಿಯರ್ ಟು ರೀಬೌಂಡ್ ಆ್ಯಂಡ್ ಮೋಸ್ಟ್ ಆಫ್ ದ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಮಾಸ್ ಆಫ್ ದ ಆಟಮ್ ಇನ್ ದ ನ್ಯೂಕ್ಲಿಯಸ್. ಬಹಳಷ್ಟು ಕಡಿಮೆಯಾಗಿರ್ತಕ್ಕಂಥ ಆಲ್ಫಾ ಪಾರ್ಟಿಕಲ್ಸ್ ಮಾತ್ರ ಅದರಲ್ಲಿ ಏನಾಗಿರುತ್ತೆ ಅದರಲ್ಲಿ ರೀಬೌಂಡನ್ನು ಆಗಿರುತ್ತೆ ಮತ್ತು ಬಹಳಷ್ಟು ಪಾಸಿಟಿವ್ ಚಾರ್ಜ್ ರೂಪದಲ್ಲಿ ಅದರದ್ದು ಆಟಮಿನ ನ್ಯೂಕ್ಲಿಯಸ್ಸಿನಲ್ಲಿ ಇರ್ತಕ್ಕಂಥ ಆಟಮಲ್ಲಿ ಇರ್ತಕ್ಕಂಥ ಏನು ನ್ಯೂಕ್ಲಿಯಸ್ಸನ್ನು ಇರುತ್ತೆ ಅದನ್ನು ಪಾಸಿಟಿವ್ ಚಾರ್ಜನ್ನು ಹೊಂದ್ಕೊಂಡಿರುತ್ತೆ ಅಂತಂದು ಇಲ್ಲಿ ನಾವು ಹೇಳ್ಬೋದು. ಆ್ಯಂಡ್ ರುದರ್ಫೋರ್ಡ್ ಮಾಡೆಲ್ಸ್ ಆಫ್ ಎನ್ ಆಟಮ್. So atom has positively charged nucleus as its centers and most of the mass of the atom is in the nucleus. So
ಸೊ ಏನು ಆಟಮನ್ನು ಇದೆಯೋ ಆಟಮಿನ ಸೆಂಟ್ರಲ್ಲಿ ಏನು ನ್ಯೂಕ್ಲಿಯಸ್ ಅನ್ನು ಇರುತ್ತಾ ಆ ನ್ಯೂಕ್ಲಿಯಸ್ ಏನು ಹೊಂದ್ಕೊಂಡಿರುತ್ತೆ ಅಲ್ಲಿ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ಗಳನ್ನು ಹೊಂದ್ಕೊಂಡಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ದ ಎಲೆಕ್ಟ್ರಾನ್ಸ್ ರಿವಾಲ್ವ್ಡ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಡಿಫ್ರೆಂಟ್ ಆರ್ಬಿಟ್ಸ್. ದ ಎಲೆಕ್ಟ್ರಾನ್ಸ್ ರಿವಾಲ್ವ್ಡ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಡಿಫ್ರೆಂಟ್ ಆರ್ಬಿಟ್ಸ್ ಅಂದರೆ ನಿಮ್ಮ ಗೊತ್ತು ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್. ನಿಮಗೆ ಗೊತ್ತು ಕೆ ಶೆಲ್ಸ್ ಕ್ಯಾನ್ ಅಕಾಮಡೇಟ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್, ಎಲ್ ಶೆಲ್ ಕ್ಯಾನ್ ಅಕಾಮಡೇಟ್ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಅಂತ. ಸೊ ಏನಿರುತ್ತೆ ಸೆಂಟ್ರಲ್ಲಿ ನ್ಯೂಕ್ಲಿಯಸನ್ನು ಇರುತ್ತೆ, ಆ ನ್ಯೂಕ್ಲಿಯಸ್ಸಿನ ಸುತ್ತ ಏನು ಸುತ್ತ ಇರುತ್ತೆ ಅಲ್ಲಿ ಸೊ ಎಲೆಕ್ಟ್ರಾನ್ಸ್ಗಳನ್ನು ಸುತ್ತ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಡಿಫ್ರೆಂಟ್ ಆರ್ಬಿಟ್ಸ್ ಎಲ್, ಕೆ, ಎಲ್, ಎಮ್, ಎನ್ ಈ ಥರ ಬೇರೆ ಬೇರೆ ಆರ್ಬಿಟ್ಸ್ಗಳಲ್ಲಿ ಅದೇನಾಗಿರುತ್ತೆ ಎಲೆಕ್ಟ್ರಾನ್ಸ್ಗಳನ್ನ ರಿವಾಲ್ವ್ಡ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯಾವುದಕ್ಕೆ ನ್ಯೂಕ್ಲಿಯಸ್ಸಿನ ಸುತ್ತ ಎಲೆಕ್ಟ್ರಾನ್ಸ್ಗಳನ್ನು ಸುತ್ತಿರ್ತಕ್ಕಂಥ ನಾವಿಲ್ಲಿ ನೋಡ್ತೀವಿ. ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಈಸ್ ವೆರಿ ಸ್ಮಾಲ್ ಕಂಪೇರ್ ಟು ದ ಸೈಜ್ ಆಫ್ ದ ಆಟಮ್. ಸೊ ಆಟಮಿನ ಸೈಜಿಗೆ ನಾವು ಕಂಪೇರ್ಗಳನ್ನು ಮಾಡಿದರೆ ಸೊ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ಸಿನ ಏನಾಗಿರುತ್ತೆ ಆದಷ್ಟು ಚಿಕ್ಕದಾಗಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಸೊ ಸಮ್ ಡಿಫೆಕ್ಟ್ಸ್ ಆಫ್ ದ ರುದರ್ಫೋರ್ಡ್ ಮಾಡೆಲ್ಸ್ ಆಫ್ ಎನ್ ಆಟಮ್. ಕೆಲವೊಂದು ಡಿಫೆಕ್ಟು ಕೂಡ ನಾವು ಏನು ನೋಡ್ತೀವಿ ಈ ರುದರ್ಫೋರ್ಡ್ ಮಾಡಲಲ್ಲಿ ನಾವು ನೋಡ್ತೀವಿ. ಸೊ ಏನು ಎನಿ ಪಾರ್ಟಿಕಲ್ಸ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್ would undergo acceleration and during acceleration the charged particles would radiate energy. ಸೊ ಸರ್ಕ್ಯುಲರ್ ಯಾವುದೇ ಆಗಿರ್ತಕ್ಕಂಥ ಒಂದು ಪಾರ್ಟಿಕಲನ್ನಾಗಿರ್ಬೋದು ಸರ್ಕ್ಯುಲರ್ ಆರ್ಬಿಟಲ್ಲಿ ಸೊ ಅದು ಯಾವುದ್ರ ಒಳಗೆ ಪಡುತ್ತೆ ಅದನ್ನು ಆಕ್ಸಲರೇಷನ್ಗೆ ಒಳಗೆ ಪಡುತ್ತೆ. ಸೊ ಆಕ್ಸಲರೇಷನ್ ಆಗಬೇಕಾದ್ರೆ ದ ಚಾರ್ಜ್ ಪಾರ್ಟಿಕಲ್ಸ್ ವುಡ್ ರೇಡಿಯೇಟ್ ಎನರ್ಜಿ. ಇಟ್ಸ್ ಕನ್ಸಿಸ್ಟ್ ಆಫ್ ದ ರೇಡಿಯೇಟ್ ಎನರ್ಜಿಯನ್ನು ಕನ್ಸಿಸ್ಟ್ ಮಾಡುತ್ತೆ. ಸೊ ದ ರಿವಾಲ್ವಿಂಗ್ ಎಲೆಕ್ಟ್ರಾನ್ಸ್ ವುಡ್ ಲೂಸ್ ಎನರ್ಜಿ. ಸೊ ಅದ್ರ ಏನು ಎಲೆಕ್ಟ್ರಾನ್ಸ್ಗಳನ್ನು ಅದರ ಸುತ್ತ ಇರುತ್ತೆ ನ್ಯೂಕ್ಲಿಯಸ್ಸಿನ ಆ ಎಲೆಕ್ಟ್ರಾನ್ಸ್ಗಳನ್ನು ಏನು ಮಾಡುತ್ತೆ ಅಂದರೆ ಆ ಎನರ್ಜಿಯನ್ನು ಲೂಸ್ ಮಾಡುತ್ತೆ ಮತ್ತು ಅನ್ಸ್ಟೇಬಲ್ ಆಗಿರುತ್ತೆ. ಸೊ ರಿವಾಲ್ವಿಂಗ್ electrons would lose energy and fall into the nucleus and the atom would be unstable. So we know that so atoms are stable. ಸೊ ನಮಗೆ ಗೊತ್ತಿದ್ದ ಹಾಗೆ ಏನಾಗಿರುತ್ತೆ ಆಟಮ್ಸ್ಗಳನ್ನು ಏನಾಗಿರ್ತವೆ ಸ್ಟೇಬಲ್ ಇರುತ್ತೆ. ಆದರೆ ಸೊ ಆ ನ್ಯೂಕ್ಲಿಯಸ್ಸಿನ ಸುತ್ತಿರ್ತಕ್ಕಂತಹ ಏನು ಒಂದು ಎಲೆಕ್ಟ್ರಾನ್ಸ್ಗಳನ್ನು ಇರುತ್ತೋ ಆ ಒಂದು ಎಲೆಕ್ಟ್ರಾನ್ಸನ್ನು ರಿವಾಲ್ವ್ ಆಗಬೇಕಾದ್ರೆ ಏನಾಗಿರುತ್ತೆ ಅಂದರೆ ಅದನ್ನ ತನ್ನ ಎನರ್ಜಿಯನ್ನು ಲೂಸನ್ನು ಮಾಡ್ಕೊಂಡು ಏನಾಗುತ್ತೆ ಅಲ್ಲಿ ಅನ್ಸ್ಟೇಬಲ್ ಆಗ್ತಕ್ಕಂಥದ್ದು ನಾವಲ್ಲಿ ನೋಡ್ತೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ ಫಿಗರನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಇನ್ ಆರ್ಬಿಟ್ಸ್ ಅರೌಂಡ್ ದ ನ್ಯೂಕ್ಲಿಯಸ್, ವೆರಿ ಸ್ಮಾಲ್ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್. Here negatively charged electrons means and positively charged nucleus. ಅಂದರೆ ನ್ಯೂಕ್ಲಿಯಸ್ಸಿಗೆ ಏನಾಗ್ತಿದ್ದಾವೆ ಎಲೆಕ್ಟ್ರಾನ್ಸ್ನ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ಸಿನ ಸುತ್ತ ಆ ಎಲೆಕ್ಟ್ರಾನ್ಸ್ಗಳನ್ನು ಸುತ್ತಾಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ ವಿ ಶಾಲ್ ಸ್ಟಡಿಡ್ ಅಬೌಟ್ ದ Bohr's model of an next we shall discuss about the Bohr's model of an atom. Today we shall discuss about the importance of atom, charged particles of atom, discovery of subatomic particles, Thomson model of an atom, Rutherford model of an atom, and then conclusion and defects of Rutherford model of an atom. Okay, thank you.